ಕಲ್ಲರಳಿ ಹೂವಾಗಿ ಎಲ್ಲರಿಗೆ ಬೇಕಾಗಿ ಮಲ್ಲಿಕಾರ್ಜುನ ಶಿಖರಕ್ಕೆ ಬೆಳಕಾಗಿ ಇವತ್ತು ಏನು ರೈತನ ಖುಷಿ ಅಂದ್ರೆ ಏನು ಅದ್ಭುತವಾಗಿ ಬೆಳ್ಳನವೆರಡೆತ್ತು ಬೆಳ್ಳಿಯ ಬಾರ್ಕೋಲು ಬಂಗಾರದ ಶೆಡ್ಡಿ ಬಲಗೈಯೋ ಬಂಗಾರದ ಶೆಡ್ಡಿ ಬಲಗೈಲಿ ಹಿಡ್ಕೊಂಡು ಹೊನ್ನ ಬಿತ್ಯಾನ ಹೊಳಿ ಸಾಲ ಹೊನ್ನ ಬಿತ್ಯಾನ ಹೊಳಿ ಸಾಲ ಜಕ್ ನಕ್ ನಕ ಜಕ ಜಕ್ ನಕ್ ನಕ ಜಕ ಜಕ್ ನಕ್ ನಕ ಜಕ ಜಕ್ ನಕ್ ಅಂತ ಅದ್ಭುತವಾಗಿ ಅಣ್ಣಯ್ಯ ನೀ ಬಾರೋ ತಮ್ಮಯ್ಯ ನೀ ಬಾರೋ ನಮ್ಮ ಗೆಳೆಕಾರ ನೀ ಬಾರೋ ನಮ್ಮ ಗೆಳೆಕಾರ ನಾವೆಲ್ಲ ಒಕ್ಕಟ್ಟಿಲಿಂದ ದುಡಿಯೋಣ ಹೈ ಒಕ್ಕಟ್ಟಿಲಿಂದ ದುಡಿಯೋಣ ಅಂತ ಹಿಂಗ ಖುಷಿ ಇರ್ಬೇಕು ರೈತ ಅಂದಾಗ ಮಾತ್ರ ಅವನಿಗೆ ಸಂಪತ್ತು ಸಮೃದ್ಧಿ ಎಲ್ಲ ಕೊಡ್ತಾನೆ ದೇವ್ರು. ಅದ್ಭುತ 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 ಸೂಪರ್. ಎಲ್ಲ ಏನು ಬಿಸಿ ಬನ್ನಿ. ಕಬ್ಬು ಡೊಂಕಿದ್ರೆ ರಸ ಡೊಂಕಿರಲ್ಲ ಹಂಗ ಬಾಬಾ ಏನು ಮಾತು ಹೇಳ್ರಿ. ಕಬ್ಬು ಡೊಂಕಿದ್ರೆ ರಸ ಡೊಂಕಿರ್ತೈತೇನು? ನಾನು ಇನ್ನೊಂದು 5 ಸೆಕೆಂಡ್ನಾಗ ಬರ್ತೇನೆ ಅನ್ನೋದು ಹೆಂಗಂದ್ರೆ ನನ್ನ ಹತ್ರ ಎನರ್ಜಿ ಐತಿ ನನ್ನ ಹತ್ರ ಅಷ್ಟು ಇದೈತಿ ಉತ್ಸವ ಐತಿ. ಎದಕ್ಕೈತಿ? ನನ್ನ ಹತ್ರ ಆರೋಗ್ಯ ಇರೋದಕ್ಕೆ ಇದೆಲ್ಲ. ನಾ ಸಂಪತ್ತು ಬಂಗಾರ ಕೇಳಿದ್ರೆ ಬಂದು ಇಲ್ಲ ಇದನ್ನೆಲ್ಲ ಕೇಳಕತ್ತೀರಿ. ಅದು ಆಸ್ತಿ ಬಂಗಾರ ಒಡಿದಿದ್ರೆ ನಾನು ತೋರ್ಸೋದಿಲ್ಲ, ನೀವು ಅದನ್ನ ಬಿಡ್ತಿದ್ದಿಲ್ಲ ನೋಡಿದ್ರ. ಅಳಿಗಾಡ್ತಲ್ಲ ಬೀಳಂಗಿಲ್ಲ, ಅಷ್ಟು ಗಟ್ಟಿ ಮುಟ್ಟು, ಬ್ಯಾನ್ ಇಲ್ಲ, ರೋಗ ಇಲ್ಲ, ಹುಳ ಇಲ್ಲ, ಏನಿಲ್ಲ. ಮತ್ತೆ ಇವ್ರ ಕಂಪನಿಯವ್ರು ಕೋಟ್ಯಾನ್ಗಟ್ಲೆ ಯಾಕೆ ನಮ್ದು ಅದನ್ನ ಉಜ್ರಿ ಇದನ್ನ ಉಪ್ಪು ಬಿಸಿನೆಸ್ 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 ಕೊಂಡ ಜಗತ್ತ. ರೊಕ್ಕ ಮಾಡ್ಕೋದು ರೊಕ್ಕ ರೊಕ್ಕ ರೊಕ್ಕ. ಆರೋಗ್ಯ ಅಂತ ಹೇಳಿಲ್ಲ ಮೊದಲಿಗೆ. ಇದು ನನ್ನ ಹತ್ರ ಐತಿ, ಯಾರ ಹತ್ರ ಇಲ್ಲ. ನಾವು ಹೋಗೋದಿಲ್ಲ, ಅವನು ಉದ್ಧಾರ ಮಾಡಕತ್ತೀವಿ. ಪಾಪ ನಾವು ಮುಂದಿನ ಪೀಳಿಗೆಗೆ ಮಕ್ಕಳಾಗಲ್ಲ ಅಂತ ಹೇಳಿದ್ರಲ್ಲ, ಅಂಥವೇನು ಬಂದಿಲ್ಲ. ಐತಿಲ್ಲ ಅಶ್ವಗಂಧ. ಅಶ್ವಗಂಧ ಐತಿ. ಅದು ತೊಗೊಂಡ್ರೆ ಟ್ಯಾನ್ಸ್ ರೆಡಿ. ಕರೆಕ್ಟಾಗಿ ಮತ್ತೆ ಹುಡುಗರು ನೋಡ್ತಿರ್ತಾರ. ಇಲ್ಲ ಮಡಗಿ ಕಾಳು, ಹೆಸರು ಕಾಳು, ಆಮೇಲೆ ಉಳ್ಳಗಡ್ಡಿ ಕಾಳು, ಹುಳ್ಳಿ ಕಾಳು, ಇಂಥ 7 ಕಾಳು ತಿಂದು ಅಂಬ್ರೆ ಕಾಳು ಮಳಕೆ ನಡೆಸಿದ ತಿನ್ಬೇಕು. ಮುಂಜಾನೆ ಬೆಳಿಗ್ಗೆ 100-150 ಗ್ರಾಮ್ ತಿಂದು ಕಾಸಿ ಇದನ್ನ 1 ಸ್ಪೂನ್ ಹಾಕಬೇಕು. ಇಲ್ಲ ಜೇನುತುಪ್ಪ ತಗೋಬೇಕು ಒಂದು, ಇಲ್ಲಾಂದ್ರೆ ಆಕಳದ ಹಾಲನ್ನೇ ತಗೋಬೇಕು. ನೋಡು ಸ್ಟ್ರಾಂಗ್. 1 ವಾರ ಸಾಕು? 1 ವಾರ ಅಲ್ಲ, 3 ತಿಂಗಳು ತಿನ್ಬೇಕು. 3 ತಿಂಗಳು ತಿಂದ್ರ ಹೌದು. 80 ವರ್ಷದ ಮತ್ತೆ 16 ವರ್ಷಕ್ಕೆ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ಹಾಗೂ ಕೃಷಿಯ ಮತ್ತೊಂದು ಕತೆಗೆ ಕೂಡ ತಮಗೆ ಸ್ವಾಗತ. ಈ ಕತೆ ಭಾಳ ವಿಶೇಷವಾಗಿದ್ದು, ಕೊಪ್ಪಳ ಜಿಲ್ಲೆ ಕಾಮನೂರು ಅನ್ನೋ ಊರಿಗೆ ಬಂದಿದ್ದೀನಿ. ಇಲ್ಲಿ ಒಬ್ಬರು ಪ್ರಗತಿಪರ ರೈತರಿದ್ದಾರೆ. ಇವರು ಎಂಥ ರೈತರು ಅಂದರೆ ನೀವು ನಂಬ್ತೀರೋ ಇಲ್ವೋ, ವಿಶ್ವವಿದ್ಯಾನಿಲಯಕ್ಕೆ ಕೃಷಿ ಪಾಠ ಮಾಡ್ತಾರೆ ಅಂಥ ರೈತರು. ಮತ್ತು ಒಂದೇ ಎಕರೆಯಲ್ಲಿ 50 ಬೆಳೆ ಬೆಳೆದು ಹೆಸರು ವಾಸಿಯಾದಂಥವರು. ಹಾಗಾಗಿ ಅವ್ರ ಕತೆ ಹೇಳೋಕೆ ಬಂದಿದ್ದೀನಿ. ಅವ್ರು ಬೇರೆ ಯಾರು ಅಲ್ಲ, ಬಸಪ್ಪ ಒಂದ್ಕಲ್ಗುಂಟಿ ಅಂತ, ಹೂ ಬಸಪ್ಪ ಅಂತಲೂ ಕರೀತಾರೆ. ಕೊನೆವರೆಗೆ ವಿಡಿಯೋ ನೋಡಿ ಮಿಸ್ ಮಾಡ್ಕೋಬೇಡಿ. ಒಂದೇ ಎಕರೆಯಲ್ಲಿ ಸಣ್ಣ ಸಣ್ಣ ಇಳುವರಿದಾರರು ಹೇಗೆ ಕೃಷಿ ಮಾಡಬೇಕು ಅನ್ನೋದನ್ನು ಭಾಳ ಚೆನ್ನಾಗಿ ಹೇಳ್ಕೊಡ್ತಾರೆ. ಹಾಗಾಗಿ ಈ ವಿಡಿಯೋಗೆ ತಮಗೆ ಸ್ವಾಗತ. ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ಎಲ್ಲಿ ಯಾವ ಊರಿಗೆ ಹೋಗಿದ್ರಿ? ಕೊಪ್ಪಳ ಹೋಗಿದ್ದು ಸರ್. ಒಂದು ಹಸುವಿಂದು ಹೆಲ್ತ್ ಸರ್ಟಿಫಿಕೇಟ್ ಬೇಕಿತ್ತು. ಹೆಲ್ತ್ ಯಾರು ನಿಮ್ದು ಕಣ? ನಮ್ಮ ದನಗಳಿಗೆ. ಯಾಕೆ ಏನಾಗಿತ್ತು ಇದಕ್ಕೆ? ಏನಾಗಿಲ್ಲ, ಅದರಿಂದ ಇನ್ನೊಂದು 2 ತಟ್ಟಿ ಒಂದು ಇದು ಒಂದು ದನದ ಕೊಠಡಿ ಮಾಡಿಸ್ಬೇಕಾಗೈತೆ ರೀ. ಹೌದಾ? ಈಗ ಅದರಲ್ಲಿದ್ದ ಮಾಡಿಕೊಂಡು ಅದರಿಂದ ಕುರಿ ಸಾಕಾಣಿಕೆ, ಏನೋ ಒಂದು ಕೋಳಿ ಸಾಕಾಣಿಕೆ ಇದನ್ನ ಮಾಡಕತ್ತೀನಿ ಈಗ. ಒಳ್ಳೇದು. ಅದನ್ನ ಅಲ್ಲೇ ಮಾತಾಡಂತ. ಈಗ ಹಿರಿಯರು ಅದಾರ, ನಿಮ್ಮ ಹಿರಿಯರನ್ನ ಒಂದಿಟ್ಟು ತೋರಿಸ್ಬಿಡ್ರಿ, ನಮ್ಮ ದರ್ಶನ ಮಾಡ್ಸೋದು ನಮ್ಮ ಇವ್ರಿಗೆ. ಯಾರ್ಯಾರು ರೀ ಅವರು? ಇಲ್ಲಿದಾರಲ್ಲ ನಮ್ಮಪ್ಪ ನಮ್ಮವ್ವ. ಇವರು ಹಾಂ, ನಮ್ಮ ತಂದೆ ತಾಯಿ. ಅಯ್ಯಪ್ಪ
ಒಕ್ಕಲಗುಂಟಿ. ಒಂಕಲ ಅದು ತಪ್ಪಾಗೈತೇನ್ರಿ ಅದು? ಒಕ್ಕಲಗುಂಟಿ ಒಕ್ಕಲಕುಂಟಿ ಆಗ್ಬಿಟ್ಟೈತೆ. ಆಕ್ಚುಲಿ ಊರ ಹೆಸರೇನ್ರಿ? ಒಂಕಲಗುಂಟಿ. ಒಂಕಲಕುಂಟಿ ನಿಮ್ಮ ಅಡ್ರೆಸ್ ಇದೆ? ನಮ್ಮ ಅಡ್ರೆಸ್ ಸರಿನೇಮ. ಹಾ, ಆಮೇಲೆ ಒಂಕಲಗುಂಟಿ ಅಂತ ಏನು ಊರ ಅಲ್ಲಿ ಮೂಲ? ಅಲ್ಲಿ ಮೂಲ ಅದಕ್ಕಿಂತ ನಮ್ದು ಮೊದ್ಲಾಗಿಂದು ತಾತ್ಮುಜ್ಜನ ಚಂಕಾಲದ ನಾವು ಬಸವನ ಬಾಗೇವಾಡಿ ಅಂತೆ ಅಲ್ಲಿದ್ದ ಬಂದ್ವಿ. ದೊಡ್ಡ ಮಲ್ಲಪ್ಪ ಸಣ್ಣ ಮಲ್ಲಪ್ಪ ಅಂತ ಅಲ್ಲಿ ಒಂಕಲಗುಂಡಿ ಬಂದ್ರು. ಒಂಕಲಗುಂಡಿದ ಕಾಲಾಂತರಲ್ಲೇ ಹಂಗೆ ಈ ಕಡೆ ಬಂದು ಇಲ್ಲಿ ವಾಸ ಮಾಡಿ ಇಲ್ಲಿ ನಮ್ಮ ಅಜ್ಜನ ಹೆಸರು ಬಸಲಿಂಗಪ್ಪ ಅಂತ. ಅವರಪ್ಪರ ಹೆಸರು ಬಸಲಿಂಗಪ್ಪ ಅಯ್ಯಪ್ಪ ಒಂಕಲಗುಂಟಿ. ಈಗ ಬಸಪ್ಪ ಅಯ್ಯಪ್ಪ ಒಂಕಲಗುಂಟಿ. ನೀವು 3ನೇ ತಲೆಮಾರು? ನಮ್ದು 3ನೇ ತಲೆಮಾರು. ಇಲ್ಲಿ ಬಂದು 3ನೇ ತಲೆಮಾರು. ಅದಕ್ಕಿಂತ ಮೊದಲಿಗೆ ಇಲ್ಲ, ದೊಡ್ಡ ಮಲ್ಲಪ್ಪ ಸಣ್ಣ ಮಲ್ಲಪ್ಪ ಅಂತ ಇದು 4ನೇ ತಲೆಮಾರು. ಇದು 4ನೇ ತಲೆಮಾರು. ಈಗ ಊರಿಗೆಲ್ಲ ವಾಯಿನಾಗಿರಲ್ಲ ಹೆಂಗಿದು? ಈಗ ಒಬ್ಬ ವ್ಯಕ್ತಿ ಒಂದ್ 4 ಜನಕ್ಕೆ ಪರಿಚಯ ಇರ್ತಾನೆ, ಇಲ್ಲ ಅಂತ ಹೇಳಲ್ಲ. ನನ್ನ ಮಾರಿದ್ರಪ್ಪ ಅಂತ ಕೇಳಿದ್ರೆ ಊರಾಗ ಒಂದ್ 4 ಮಂದಿ ಗೊತ್ತಿರೋದಾರ, ಒಂದ್ 4 ಮಂದಿ ಗೊತ್ತಿಲ್ದಾರದಾರ. ನಿಮ್ಮನ್ನ ಯಾರು ಕೇಳಿದ್ರು ಈಗ ಸಣ್ಣ ಹುಡುಗರಿಂದ ದೊಡ್ಡವ್ರನ್ನ ಕೇಳ್ರಿ ನಿಮ್ಮ ಹೆಸರು ಹೇಳ್ತಾರಲ್ಲ, ಹೆಂಗ್ ವಾಯಿನಾದಿರಿ? ನಂಗೆ ಅದ ವಿಚಿತ್ರ ಐತಿ. ಈಗ ಹೆಂಗ್ರಿ ಒಳ್ಳೇದು ಮಾಡ್ಕೊಂತ ಹೋದ್ರಲ್ಲ ಅದು ಅಷ್ಟ, ಕೆಟ್ಟದ್ದು ಮಾಡಿದ್ರು ಒಳ್ಳೆ ಇದರಲ್ಲಿ ಬರ್ತಾನೆ. ಒಂದು ಅದೊಂದು ಹೇಳೋದಲ್ಲ ದಾರಿ, ಎಡ ಬಲ ಒಂದು, ಹೆಣ್ಣು ಗಂಡು 2, ಹಗಲು ರಾತ್ರಿ 2, ಎಡಗಣ್ಣು ಬಲಗಣ್ಣು, ಎಡಗೈ ಬಲಗೈ, 2ಕ್ಕೆ 2 ಇಟ್ಟಾನಲ್ಲ, ಅದು ಒಂದು ಕಾನ್ಸೆಪ್ಟೇ ಬೇರೆ, ಇದೊಂದು ಕಾನ್ಸೆಪ್ಟೇ ಬೇರೆ. ಅದಕ್ಕೆ ಅದು ಯಾವ್ದು ರೀತಿಯಿಂದ ಪ್ರಚಾರ ಆಗ್ಬೋದು, ಕೆಟ್ಟದ್ದು ಮಾಡಿ ಅದೊಂದು ಪ್ರಚಾರ ಆಗ್ಬೋದು. ಒಳ್ಳೇದು ಮಾಡಿ ಒಳ್ಳೆ ಪ್ರಚಾರದಿಂದ ಯಾರೊಬ್ರು ಗುರುತಿಸಬಹುದು. ಬಹಳ ಮಂದಿ ಗುರುತಿಸ್ತಾರ ಬಿಡ್ರಿ. ಅದ್ರಾಗ ಏನು ನಿಮ್ಮ ಹೆಸರು ಹೇಳಿದ್ರೆ ಸಾಕ. ಇಲ್ಲ ಅಲ್ರಿ, ಕೊಪ್ಪಳದಾಗ ಕೇಳ್ರಿ. ಕೊಪ್ಪಳ ಅಲ್ರಿ, 4 ಡಿಸ್ಟಿಕ್: ಬಾಗಲಕೋಟೆ, ಧಾರವಾಡ, ರಾಯಚೂರು ಮತ್ತು ಬೆಂಗಳೂರು ಯೂನಿವರ್ಸಿಟಿ. ಕರೆಕ್ಟ್. ನಾನು ನಮ್ಮ ವೀಕ್ಷಕರಿಗೆ ಹೇಳ್ತಿದ್ದೆ, ವಿಶ್ವವಿದ್ಯಾನಿಲಯಕ್ಕೆ ಯೂನಿವರ್ಸಿಟಿಗೆ ಪಾಠ ಮಾಡ್ತಾರೆ ಇವರು ಅಂತ ಹೇಳ್ತಿದ್ದೆ. ಹೌದು, ಭಾಳ ಅಗಾಧ ಆಗ್ಬಿಡ್ತು ನನಗೆ. ಹೆಂಗಿದೆ? ನೀವು ಏನು ಓದಿರಿ ಆ್ಯಕ್ಚುಲಿ? ಏನಿಲ್ರಿ, ಬರೀ 3ನೇ ಕ್ಲಾಸ್. ಬರೀ 3ನೇ ಕ್ಲಾಸ್. ಅದ್ರಾಗ ABCD ಬಂದ್ರೆ ಇವರೆಲ್ಲ ಅಂಕ್ಲಿಪ್ ಬಂದ್ರೆ ದೀರ್ಘ ಅನ್ನೋದು ಗೊತ್ತಿಲ್ಲ. ದೀರ್ಘ ಅಂದ್ರೆ ಏನು? ಅದ್ರ ಮುಂದೆ ಮುಂದೆ ಪೂಜೆ ಇಟ್ಟರೆ ಅನ್ನೋದು ಗೊತ್ತಿಲ್ಲ. ನಂದು ಅನ್ನೋದು ಒಂದು ಅಷ್ಟೈತಲ್ಲ, ಇಲ್ಲ ಅಂದ್ರೆ ನನಗೀಗ ನಿಮ್ಮನ್ನು ನೋಡಿದ ಮೇಲೆ ಒಂದು ಅನ್ಸಾಯ್ತೈತಿ, ಪಾಠ ಜೀವನದ ಅನುಭವ ಕಲಿಯಕ್ಕೆ ಪಾಠನ ಆಗಬೇಕಿಲ್ಲ, ಸಾಲಿನ ಆಗಬೇಕಾಗಿಲ್ಲ. ಸಾಧ್ಯ ಇಲ್ಲ. ಓದೋ ಕಾಲ ಬುದ್ಧಿ ಮುಕ್ಕಾಲು ಅದರಿಂದ ತಿಳ್ಕೊಂಡಾಗೈತಿ. ಇದ್ರಾಗ ಏನಾರ ಐತಂದ್ರ ಐತಿ, ಇಲ್ಲ ಅಂದ್ರೆ ಇಲ್ಲ. ಬ್ಯಾಡ, ಇಲ್ಲೇ ಕುಂತ್ಕೊಂಡ್ಬಿಡ ಮನ್ಯಾಗ. ಮುಂದಾರ ಯಾಕೆ ಹೋಗಿ ಬಜಾರ್ಕ? ಅಲ್ಲಿ 4 ಮಂದಿ ಕೆಟ್ಟದ್ದು ಮಾತಾಡ್ತಾರ, ಒಳ್ಳೇದು ಮಾತಾಡ್ತಿರ್ತಾರ. ಅದ್ರಾಗ ಅಲ್ಲಿ ಏನ್ ಮಾಡ್ಬೇಕು? ಕೆಟ್ಟದ್ದು ಅಲ್ಲೇ ಬಿಡ್ಬೇಕು, ಒಳ್ಳೇದಾಟ ತಂಬರ್ಬೇಕಿತ್ಲಾಗ. ನೀವೊಂದು ತೊಂಬಂದು ಆಯ್ಕೆ ಮಾಡಿ 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 ಮಂದಿ ಕೊಡಾಕತ್ತೀರಿ ಈಗ. ಅಷ್ಟೇ. ಅಷ್ಟೇ. ನಾನು ಇದಕ್ಕೆ ನಮ್ಮ ಇದ್ರ ಮುಂಚೆ ಹೇಳ್ತಿದ್ರು, ಅಂದ್ರೆ 1 ಎಕರೆದಲ್ಲಿ ಒಂದು 50 ಬೆಳೆ ಬೆಳೆದು ಪ್ರಯೋಗ ಮಾಡ್ರಿ ಇವರು. ಮಂದಿ ನಮ್ಗೇನ್ ಅನ್ಸತ್ರಿ, ಕೆಲವೊಬ್ಬರಿಗೆ ಭೂಮಿನ ಇಲ್ಲ ಅನ್ನೋ ಕೊರಗು ಒಂದು ಕಡೆ ಬಾಳ ಜಮೀನ್ ಐತಿ, ಮಂದಿನೇ ಇಲ್ಲ ಮಾರಕ, ಕೂಲಿಕಾರ ಸಿಗೋಲ್ದು, ಇವನೊಂದು ಸಾಕಾಗೋಗೈತೆ ಅನ್ನೋ ಕಡೆ ಒಂದು ಕೊರಗು. ಇನ್ನೊಂದು ಕಡೆ ಮಂದಿ ಐತಿ, ಎರಡೂ ಐತಿ. ಅದ್ರಿಗೆ ಈ ಬೆಳಿ ಮಾರ್ಕೆಟಿಂದ ಒಂದು ಸಮಸ್ಯೆ ಅವ್ರಿಗೆ. ಅಯ್ಯಪ್ಪ ಎಷ್ಟು ಕಷ್ಟಪಟ್ಟು ಪಡೆದೆ, ಲಕ್ಷಾಂತರ ಹಾಕಿ ನೀವು ಹೇಳಿದ್ದೆಲ್ಲ ಮಾಡಿದೆ, ಕೊನೆಗೆ ಹೋಗಿ ರೋಡಿಗೆ ಚೆಲ್ಲಿ ಬಂದೆ ಅಂತ ಇನ್ನೊಂದು ವರ್ಗ. ಆಮೇಲೆ ಇತ್ತಿತ್ಲಾಗಂತೂ ಇನ್ನೊಂದಿಷ್ಟು ತಲೆ ಕೆಡಿಸ್ಕೊಂಡ್ರು ಮಂದಿ. ಸಾವಯವ ಮಾಡ್ಲ್ಯಾ, ಕಾಡು ಕೃಷಿ ಮಾಡ್ಲ್ಯಾ, ಒಣ ಬೇಸಾಯ ಮಾಡ್ಲ್ಯಾ, ಏನು ಮಾಮೂಲು ನಮ್ಮ ಅಜ್ಜ ಮಾಡಿದ್ದು ಮಾಡ್ಲ್ಯಾ, ನೈಸರ್ಗಿಕ ಹೋಗಲ್ಲ, ಏನು ಅದನ್ನ ಬಿಟ್ಟು ಬಿಸ್ನೆಸ್ ಹೋಗಲ್ಲ, ಯಾರಿಗಾರ ಲವಣಿ ಹಾಕ್ಲಾ, ಕೋರಿಗೆ ಕೊಡ್ಲಾ, ಸುಮ್ಮನೆ ಏನೈತೆ ತೆಪ್ಪಿದ್ರಾಗ ಅಂತಂದು ಈ ಲೆಕ್ಕಕ್ಕನ ಅದಾರ. ಅದು ಏನು ಮಾಡ್ಕೊಂಡು ಪರಮಾತ್ಮನ ಕೊಟ್ಟಾನಲ್ಲ, ಅದೇ ಕುದುರೆ ಎತ್ಕೊಂಡು ಹೋದ್ರೆ ಅದು ಅವನು ಸೇಫ್ಟಿ, ಇವರು ಸೇಫ್ಟಿ. ಇಲ್ಲದ್ದು ಮಾಡಬಾರ್ದು ಮಾಡಕ್ಕೆ ಹೋದ್ರೆ ಅದು ಬರಲಾರ್ದು ಬರ್ತೈತಿ. ನಾ ಅದಕ್ಕೆ ಇವತ್ತು ತಲೆ ಕೆಡಿಸ್ಕೊಂಡು ನಿಮ್ಮನ್ನ ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂದ್ರೆ, ಇವ ಅಷ್ಟು ಪ್ರಶ್ನೆಕ್ಕ ನಾನೊಬ್ಬನ ಅಂತೂ ಮಾತಾಡಕ್ಕಲ್ಲ, ನಾನಲ್ಲ, ಅನುಭವಸ್ಥರ ಕಡೆ ಹೋಗ್ಬಿಡೋಣ. ಈ ಕಡಿಮೆ ಇಳುವರಿಯಾಗ ನೀವು ಏನೇನು ಮಾಡ್ಬೇಕು ಅನ್ನೋದು ಈಗ ನಮ್ಮ ಇವ್ರಿಗೆ ತೋರಿಸ್ಕೊಡ್ರಿ. ಹಂಗ ಮಾತಾಡ್ತಾ ನಿಮ್ಮ ತೋಟ ತೋರಿಸ್ತಾ ಹೋಗೋಣ. ನಿಮ್ಮ ಮನೆಯವ್ರನ್ನ ಮಾತಾಡಿಸಿ ಭಾಳ ಖುಷಿ. 30 ವರ್ಷ ಆತಂತಲ್ಲ, ಬರ್ರಿ ಜೊತೆಗೆ ಬರ್ರಿ. ನೀವಿದ್ರೆ ಎಲ್ಲ ಅಪ್ಪ, ಹೌದಲ್ಲ? ಏನು ಹೇಳ್ತೀರಿ ಇದ ಸಂದರ್ಭ? ನಿಮ್ಮ ಮನೆಯವ್ರ ಬಗ್ಗೆ ಏನು ಹೇಳ್ತೀರಿ? ಅವ್ರು ಮತ್ತೆ ಅದಷ್ಟು ಮಾಡಿದ್ರೆ ಈಗ ನೋಡ್ರಿ, 2 ಎತ್ತು, 2 ಗಾಲಿ, ಅವು 2 ಗಾಲಿ ಸರಿ ಇದ್ರೆ ರಥ ಹೋಗ್ತೈತಿ, 2 ಎತ್ತಿದ್ರೆ ಗಳೆ ಆಗ್ತೈತಿ. ಇಬ್ರು ಮತ್ತೆ ಒಬ್ರು ಹೊಲ್ದಾಗ ಒಬ್ರು ಹೊರಗೆ ಹೋದ್ರೆ ಇದು ಸಂಸಾರ ಆಗ್ತೈತಿ. ಮತ್ತೆ ಬರೋಬ್ಬರಿ ಮತ್ತೆ ಹೇಳಿದ್ರಿ. ಮತ್ತೆ ಯಾಕಂದ್ರೆ ಮತ್ತೆ ಅದು ಅಂದ್ರೆ ಏನಂದ್ರೆ ಇದು ಸಾಗರಲ್ಲ, ಆಗ ಹಿಂಗೆ ಹರ್ಕೊಳೋದು, ಮತ್ತೆ ಒಮ್ಮೆ ತುರ್ಸ್ಕೊಳ್ಳೋದು, ಒಮ್ಮೆ ಹರ್ಕೊಳ್ಳೋದು, ಒಮ್ಮೆ ತುರ್ಸ್ಕೊಳ್ಳೋದು.
ಸಂಸಾರ ಅಂದಾಗ ಇರ್ತೈತೆ. ಇದು ಕತ್ತಿನೂ ಇದ್ರೆ ಅಮೃತ ವಿಷ ಆಗ್ಬಿಡುತ್ತೆ. ಹಾಂ ಓ ಗ್ಯಾರಂಟಿ 100%. ಹಾಂ ಅತಿನೂ ಇದಕ್ಕೆ ಮುದ್ದಿನ ಆಗಬಾರ್ದು, ಅತಿ ಚಿರ್ಚೆನೇ ಆಗಬಾರ್ದು. ಅಲ್ಲಿ ಅದ್ರ ನಡಬರ್ಕ್ ಐತದ ರಸ ಇರೋದು ಅಲ್ಲೇ. ಕಬ್ಬು ಡೊಂಕಿದ್ರೆ ರಸ ಡೊಂಕಿರಲ್ಲ ಹಂಗೆ. ಬಾಬಾ ಏನು ಮಾತು ಹೇಳ್ಬಿಟ್ರಿ, ಕಬ್ಬು ಡೊಂಕಿದ್ರೆ ರಸ ಡೊಂಕಿರ್ತೈತೇನು. ಹಂಗಾಗಿ ಅದನ್ನೆಲ್ಲ ಪಾಲನೆ ಮಾಡ್ಕೊಂತ ಅದರಲ್ಲಿ ಇರ್ತಕ್ಕಂಥ ಅನುಭವನ ಎಷ್ಟು ನಾವು ಉಳ್ಸ್ಕೊಂತೀವಿ ಅದು ಮುಂದೆ ನಮ್ಗೆ ಅನುಕೂಲ ಆಗ್ತೈತಿ. ಒಂದು ಹಿರಿಯರು ಹೇಳಿದ ಮಾಡಿದ್ದು ದುಡಿಮೆ ದುಡ್ಡಿನ ತಾಯಿ, ದುಡಿತಾನೆ ಇರಬೇಕು. ಇಷ್ಟು ಮಾತ್ರ ಹೇಳಬಲ್ಲೆ. ಮುಂದೆ ಹೋಗೋಣ. ನಾನು ಇವತ್ತಿನ ದೊಡ್ಡ ಏನು ಪ್ರತ್ಯಕ್ಷ ಆದಂಥ 12 ಜ್ಯೋತಿರ್ಲಿಂಗದೊಳಗೆ ಒಂದು ಶ್ರೀಶೈಲ ಪೀಠ ಅದಲ್ಲ, ಆ ಜ್ಯೋತಿ ನಾಳೆ ಹೊಂಟೀನಿ. ಇವತ್ತು ನಾನು ರಾತ್ರಿ ಟೈಮ್ ಹೊಂಟೀನಿ. ನನಗೆ ಭಾಳ ನಾನು ಪುಣ್ಯದ ಕೆಲಸಕ್ಕೆ ನಾನು ಇವತ್ತು ನಿಮ್ಮ ಕೈಗೆ ಜೋಡಿಸ್ದಂಗೆ ಆಯ್ತು. ನೀವು ಭೇಟಿಯಾಗಿದ್ದು ಇನ್ನೊಂದು ಮಾತು ಹೇಳ್ಬಿಡ್ರಿ ನನಗೆ. ಅಪ್ಪರ್ ಗವಿಸಿದ್ದಪ್ಪ ಅಪ್ಪರ ಬಗ್ಗೆ ಏನು ಹೇಳ್ತೀರಿ? ಒಳ್ಳೆ ಗವಿಸಿದ್ದಪ್ಪ ಅಪ್ಪರ್. ಯಾಕಂದ್ರೆ ಇನ್ನೊಂದು ಏನಂದ್ರೆ ಅವ್ರ ಹತ್ರ ಇರೋದು ಒಳ್ಳೆ ಅದ್ಭುತವಾದ ಮಹಾಜ್ಞಾನಿಗಳು. ಅದು 18ನೇ ಪೀಠ. 18ನೇ ಪೀಠ ಬರ್ಬೇಕಾದ್ರೆ ಇಂದ್ರಕೀಲ ಪರ್ವತ ಅಂತ ಬಂತು ಇಲ್ಲಿ ಕೊಪ್ಪಳ ನಗರಕ್ಕೆ. ಕೋಪಣ ನಗರ ಅದು. ಕೊಪ್ಪಳ ಅಂದ್ರೆ ಕೋಪಣ ನಗರ. ಕೋಪಣ ನಗರ? ಹೌದು. ಏನದು ಕೋಪಣ ಅಂದ್ರೆ ಏನು? ಅದು ಕೋಪಣ ನಗರದ ಹಿಂದೆ ಇತಿಹಾಸದ ಅದರಲ್ಲಿ ಏನಕ್ಕೈತೆ ಅಂದ್ರೆ ಅಲ್ಲಿ ಹಿಂದಕ್ಕೆ ಹೈದರಾಬಾದ್ ನವಾಬರು ಅದಕ್ಕೆ ಒಂದು ಕೋಟೆ ಕಟ್ಟಿದ್ರು. ಅಲ್ಲಿ ಬಹದ್ದೂರು ಬಂಡಿ ಅಂತ ಐತಿ. ಇವತ್ತು ಇತಿಹಾಸದಲ್ಲಿ ಅದನ್ನ ಮೀಟರ್ ಹಾಕಿ ಅಳೆಯಕ್ಕೆ ಆಗೋದಿಲ್ಲ ಅಂತ ಒಂದೇ ಒಂದು ಬಂಡಿ ಐತಿ. ಅದಕ್ಕೆ ಬಹದ್ದೂರು ಬಂಡಿ ಅಂದಾರ. ಆ ಬಹದ್ದೂರು ಬಂಡಿ ಒಳಗೆ ಕೋಟಿ ಕಟ್ಟಿ ಅದಕ್ಕೆ ಇಂದ್ರಕೀಲಕ್ಕೆ ಒಂದು ಅಲ್ಲಿ ಬ್ರಿಟಿಷರ ಕಾಲಕ್ಕೆ ಒಂದು ಟೋಪ್ ಹಾರಿಸ್ತಿದ್ರು ಅದಕ್ಕೆ. ಅದು ಅಲ್ಲಿ ಆಮೇಲೆ ಒಂದು ಮಳೆಮಲ್ಲೇಶ್ವರ ತಲೆ ಪಾಶುಪಶಾಸ್ತ್ರ ಕೊಟ್ಟಂಥ ಅರ್ಜುನನಿಗೆ ಒಂದು ಅಲ್ಲಿ ಐತಿ ಒಳ್ಳೆ ಅದ್ಭುತವಾದ ಮಳೆಮಲ್ಲೇಶ್ವರ ತಲೆ. ಅಲ್ಲಿಂದ ಅದು ಮಳೆಮಲ್ಲಪ್ಪನ ಗುಡ್ಡದಾಗಿದ್ದಾನೆ ಅವ್ರದ್ದು ಪ್ರತ್ಯಕ್ಷ ಆಗಿ ಗವಿಮಠ ಆಗಿ ಗವಿಲಿಂದ ಒಳ್ಳೆ ಅದ್ಭುತವಾದ ಕರ್ತೃ ಗದ್ದಿಗೆ ಅದಾನಂದ್ರೆ ಅದಾನ ಗವಿಸಿದ್ದಪ್ಪ. ಈಗಂತೂ ಅಭಿನವ ಸಿದ್ದೇಶ್ವರ ಬಂದ ಮೇಲೆ ಅಭಿನವ ಗವಿಸಿದ್ದೇಶ್ವರ ಬಂದಾಗ ಇಡೀ ಅಕ್ಷರ ಜೋಳಿಗೆ, ಜ್ಞಾನ ಜೋಳಿಗೆ, ದಾಸೋಹದ ಜೋಳಿಗೆ, ಜನರ ಜೋಳಿಗೆ ಎಲ್ಲ ಕಡೆನೂ ಅದ್ಭುತವಾದ ಅಭಿವೃದ್ಧಿ ಆಗಿಬಿಟ್ಟೈತಿ ಕೊಪ್ಪಳ. ಲಕ್ಷ ಅಲ್ಲ, ಕೋಟ್ಯಾಂತರ ಜನರು. ಈ ನಮ್ಮ ಮನೆಯಲ್ಲಿ ಎಷ್ಟು ದಿನಸಿಂದ ಅಡಿಗೆ ಮಾಡ್ತೀವಲ್ಲ, ಅದು ನಾವು ಒಂದು ತಿಂಗಳ ತನಕ ಅಲ್ಲೇ ಊಟ ಮಾಡೋದು. ಒಂದು ದಿನಕ್ಕೆ ಊಟ ಮಾಡಿದ ಬೇರೆ ನಾಳೆ ಏಳೊಳಗೆ, ನಾಡ್ದು ಹುಣ್ಣದೊಳಗೆ, ಜಾತ್ರೆ ಒಳಗೆ ಮಿರ್ಚಿ, ಬಜಿ, ಜಿಲೇಬಿ, ಮತ್ತು ಆಮೇಲೆ ಚಿತ್ರಾನ್ನ ಏನು ಊಟ ಮಾಡ್ತಿದ್ವಿ ಇವತ್ತು ಮನೆಯಲ್ಲಿ ಅಷ್ಟು ದಿನಸಿಂಗರಿ ಇಡೀ ಪರಿಷಕ್ಕೆ ಕೊಡ್ತಾರೆ. ಅಂಥ ಅದ್ಭುತವಾದ ಜಾತ್ರೆ ಅಂತ ಈ ಸಂದರ್ಭದಲ್ಲಿ ಹೇಳಬಲ್ಲೆ ನಾನು. ಯಾರ ಮನೆಗಾರ ಹೋಲಿ ಅವ್ರ ಅಪ್ಪ ಅಮ್ಮನ ಫೋಟೋ ಐತೆ ಇಲ್ಲ, ಅವ್ರದಂತೂ ಐತಿ. ಮನೆಗೂ ನೋಡಿದೆ. ಎಂತದ್ರಿ ಅದಕ್ಕಂತಾರಲ್ಲ
ಜ್ಯೋತಿ ಎಂಥ ಮನೆ ಕಟ್ಟಿಸಿದ್ರು ಕೂಡ ಅದು ಎಲ್ಲಿ ನೋಡಿದ್ರು ಸ್ವಲ್ಪ ಇದಿರ್ತದೆ ಮನೆ ಕಡೆಗೆ ಒಂದು ಸ್ವಲ್ಪ ಎಲ್ಲಾರ ನಾವು ಬಣ್ಣ ಹಚ್ಚಿಬಿಟ್ರು ಕೂಡ ಆ ಜ್ಯೋತಿ ಹಚ್ಚಿಟ್ರೆ ಎಲ್ಲ ಕಡೆ ಬೆಳಕತ್ತಲ್ಲ ಹಂಗಿದ್ದಾಗ ಅವ್ರು ಈಗ ಬಹಳ ಚಂದ. ಇನ್ನು ಹೆಂಗಿದ್ದಾಗ ಅನ್ಸುತ್ತೆ ಅದು ಫೋಟೋ? ಹೆಂಗೆ ಅದು 3ನೇ ವರ್ಷದ್ದು. 3ನೇ ವರ್ಷ ಅಧಿಪತಿಯಾಗಿ 3ನೇ ವರ್ಷದ್ದು ಬಂದಿದ್ದು ಅದು. ಬಹಳ ಅದ್ಭುತ. ನೋಡ್ರಿ ಹಂಗೆ ತೋಟಕ್ಕೆ ಹೋಗಿ ಮಾತಾಡ್ತಾ ಹೋಗೋಣಂತೆ. ಭಾಳ ಮಂದಿ ಅಲ್ಲಿ ತೋರ್ರಿ. ಏನು 5 ಆಯ್ತು ಊಟ ಮಾಡೋದು? ರೈತರು ಬಾಳೆನ ಹಿಂಗ ಒಟ್ಟಿ ಊಟ ಸರಿಗೆ ಇನ್ನ ಇವತ್ ಸಿಕ್ಕೈತ್ರಿ ಮಗ ಕಳ್ಸಕ್ ಬಂದ ನನಗ್ ಸಿಕ್ಕೈತ್ರಿ ಇಲ್ಲಕ್ರ 6 ಗಂಟೆಗೆ ಬರ್ತೀರಿ ಊಟನ ಇಲ್ರಿ. ಯಾವ ಕಟ್ಕೊಂಡು ಹೋಗ್ಬಿಡಕ್ಕೆ 2 ರೊಟ್ಟಿನ ಯಾವತ್ಲೂ ನಾವು ಇಲ್ಲೇ ಇದೀವಲ್ರಿ, ಎಲ್ಲ ಹೊಲ ಮನಿ ಎಲ್ಲ ಇಲ್ಲೇ ಇದಲ್ಲ. ನಾವು ಒಟ್ಟ ಬುತ್ತಿನ ಕಟ್ಟಿಲ್ರಿ. ಬಂಡಿಗೆ ಎತ್ತಿ ಎರಿ ಇಟ್ಟಿಲ್ಲ, ಬಂಡಿ ಮೇವ್ ಹಾಕಿಲ್ಲ. ಎತ್ತಿ ಎಡಿ ಇಟ್ಟಿಲ್ಲ, ಬಂಡಿಗೆ ಮೇವ್ ಹಾಕಿಲ್ಲ ಅಂದಾಗ ಎಲ್ಲಾನು ಇಲ್ಲೇ ಐತಿ. ಇಲ್ಲೇ ಹೊಲ, ಇಲ್ಲೇ ಮನಿ, ಇಲ್ಲೇ ಎಲ್ಲ. ನಾವು ಬಂದು ಏನು ಮಾಡಿದ್ರು, ಬಂದು ಇಲ್ಲೇ ಊಟ ಮಾಡೋದು, ಇಲ್ಲೇ ದುಡಿಯೋದು, ಇಲ್ಲೇ ಇರೋದು. ನಾ ಬರೋ ಮುಂದೆ ಅವ್ರಿಗೆ ಹೇಳ್ತಿದ್ದೆ ಪುಣ್ಯ ಮಾಡಿರಿ ಅಂತ. ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ, ಒಳ್ಳೆ ವಾತಾವರಣ. ಈ ಹೂವಿನ ಬಸಪ್ಪ ಅಂತ ಹೆಂಗೆ ಹೆಸರು ಬಂತು ನಿಮ್ಗೆ? ನಮಸ್ಕಾರ. ಈಗ ಹೂವಿನ ಬಸಪ್ಪ ಅಂತ ಯಾಕೆ ಬಂತಂದ್ರೆ, ಇಡೀ ನಾನೊಂದು 2013ರಲ್ಲಿ 2013ರಲ್ಲೇ ಹೂ ಬೆಳಕತ್ತಿದ್ದೆ. ಕೆಲವ್ರು ಏನು ಮಾಡಿದ್ರು ಕೂಡ ಹಾಗೆ ಬೆಳ್ಕೊಂತ ಬಂದು ಯಾವುದು ಲಾಭ ಸಿಗಲಿಲ್ಲ ನನಗೆ. ತರಕಾರಿ ಮಾಡಿದೆ, ರೇಟ್ ಸಿಗಲಿಲ್ಲ. ಬದ್ನಿಕಾಯಿ ಮಾಡಿದೆ, ರೇಟ್ ಸಿಗಲಿಲ್ಲ. ಚೌಳಿಕಾಯಿ ಮಾಡಿ ಏನು ಮಾಡಿದ್ರೆ ರೇಟ್ ಸಿಗಲಿಲ್ಲ. ಹೆಂಗಂತ ವಿಚಾರ ಮಾಡಿದೆ. ಮತ್ತೊಂದು ಕಲಬುರಗಿ ಹತ್ರ ಹೊಸಳ್ಳಿಗೆ ಹೋಗಿ ಕನಕಾಂಬರ ತಂದಿದ್ದ ಸಸಿನ. ಎಲ್ಲಿರ್ತದೆ? ಅಲ್ಲಿ ಹೋಗ್ತೀನಿ. ಕನಕಾಂಬರಿ ಸಸಿ ತೊಗೊಂಬಂದು ಆ ಕನಕಾಂಬರಿ ಹಾಕಿದಾಗಿದ್ದ ನಾನಾ ಬೆಳೆದು ಒಂದು ಮಾಡಿಬಿಡೋಣ ಅಂತಂದು ಕನಕಾಂಬರಿ ಬೆಳೆದಾಗಿದ್ದ ಕನಕನ ಆಗ್ತದು. ಕನಕ ಅಂದ್ರೆ ಕನಕಾಂಬರ, ಕನಕಲಿಂದ ಕನಕ ಆಯ್ತು. ಈಗಿದು ದೊಡ್ಡ ಪತ್ರಿ, ಅರಿಶಿನ, ಬದನಿ, ಮಾವು, ಅಡಿಕೆ ಗಿಡ, ಇದು ಎಷ್ಟೈತಿ ಇಷ್ಟೇ. ಅದಕ್ಕೆ ಒಂದು ಉತ್ತುತ್ತಿ ಗಿಡ, ಅದಕ್ಕೆ ಈಚಲ, ಇದು ಹೊಂಬಾಳೆ, ಇದೊಂದು ಯಾವುದೋ ಒಂದು ಒಟ್ಟು ಗುಡ್ಡದಾಗ ಎಷ್ಟೈತ ಜಾತಿ, ಒಂದು 100 ಜಾತಿ ಗಿಡ ಇರ್ತೈತಿ. ಅದಕ್ಕೆ ಯಾರು ನೀರು ಕಟ್ಟಂಗಿಲ್ಲ, ಯಾರು ಎಣ್ಣೆ ಹೊಡೆಯಂಗಿಲ್ಲ. ಕವಳಿ ಗಿಡ, ಕಾರಿ ಗಿಡ, ಅಂಕ್ಲಿ ಗಿಡ, ಕೆಲವೊಂದು ಅದು ಅಲಗತ್ತಿ ಗಿಡ, ದರವೊಂದು ಬೆಳಿತೈತಿ. ಅದು ಹೆಂಗೆ ಬೆಳಿತೈತಿ? ಒಂದು ಆಮ್ಲಜನಕದಿಂದ ಬೆಳಿತೈತಿ. ಇದನ್ನಲ್ಲಿ ನಾನು ಅಷ್ಟೇ ಪ್ರಯೋಗ ಮಾಡಿಬಿಡೋಣ, 4 ಗಿಡ ಇಡೋಣ. ಇದರಿಂದ ಮತ್ತೆ ಇಲ್ಲಿ ಎಲ್ಲ ಹತ್ತಿ ಗಿಡ ಐತಿ, ನೀರಳೆ ಗಿಡ ಐತಿ, ಕರಿಬೇವು ಅದ, ಪ್ಯಾಷನ್ ಫ್ರೂಟ್ಸ್ ಅದ. ಇವೆಲ್ಲ ಇದ್ದಾಗ ನೋಡೋಣ ಅಂದ್ಕಂತ. ಮತ್ತು ಇದೊಂದು ನೀರಳೆ ಗಡ್ಡಿ, ಇದ್ರ ಗಡ್ಡಿ ಇರೋದು ಅಲ್ಲಿ ಐತಿ ಡ್ರಮ್ ಹತ್ರ. ಅದು ನೀರಳೆ ಗಡ್ಡಿ. ಇವೆಲ್ಲವೂ ಬರ್ಬೇಕಾದ ಪರಿಸರದಿಂದ ನಾನೊಂದು ಪ್ರಯೋಗ ಮಾಡಿ ಇದಕ್ಕೆ ಏನು ಮಾಡಲಾರ್ದ ಒಂದು ಆರ್ಗ್ಯಾನಿಕ್ ಉದ್ಭವದಿಂದ ಮಾಡೋಣ ಅಂತ ಮಾಡಿದೆ. ಇದು ಏನೊಂದು ನನಗಂತೂ ಯಶಸ್ವಿ ಅನಿಸೈತಿ. ಇನ್ನೂ ಇರಬೇಕಾಗಿಲ್ಲ. ಇದರಿಂದ ಮತ್ತೆ ನನ್ನ ಮನೆಗೆ ಒಳಗಡೆ ಬರ್ತೈತಲ್ಲ ಆಮ್ಲಜನಕ, ಅದರಿಂದ ಶುದ್ಧೀಕರಣ ಆಗ್ಲಕತ್ತೈತಿ. ಯಾರಿಗೆ ಕೋವಿಡ್ ಆ ಕಡೆ, ಆರೋಗ್ಯ ಈ ಕಡೆ. ಅದೇ ಕೋವಿಡ್ ಆ ಕಡೆ, ಆರೋಗ್ಯ ಈ ಕಡೆ. ಅಲ್ಲ ಒಂದ್ ಹೇಳ್ರಿ, ಅದು ತಪ್ಪು ಅಂತಾನೆ ಹೇಳಂಗಿಲ್ಲ. ಏನು ಮಾಡಿದ್ರು ನಾವು ಕಮರ್ಷಿಯಲ್ ಯೋಚನೆ ಮಾಡ್ತೀವಿ. ಇದನ್ನ ಬೆಳೆದ್ರೆ ನಂಗೆ ರೊಕ್ಕ ಎಷ್ಟು ಸಿಗುತ್ತಾ ಅಂತ ಹೇಳಿ. ನೀವು ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಇಲ್ಲ, ನಿನಗೆ ಬೇಕಾಗಿಲ್ಲ, ಆರೋಗ್ಯ ಬೇಕು. ಮೇನ್ ಆರೋಗ್ಯ ಇದ್ರೆ ನಿನ್ ಊಟ ಮಾತಾಡ್ತೀನಿ. ನಾನ್ ಮಕ್ಕಂಡಿದ್ದೆ, ಸುಮ್ಮ ಫುಲ್ ಜ್ವರ ಇದ್ದು, ಏನೇ ಇದ್ದು, ಯಾರ ಬಂದಾರಂತ ಮಗ ಎಬ್ಸಿದೆ. ಯಾಕೆ ಬಂದಾರೋ ಮರ ಹಾಳಾಗೋಮ್ಮ, ನನಗೆ ನನ್ನ ಎದ್ದಾಕ್ ಬರೋದು ಈಗ ಯಾಕೆ ಬಂದಾರಂತ ನಾನು ಅನ್ಬೋದಾಗಿತ್ತು. ನಾನು ಇನ್ನೊಂದು 5 ಸೆಕೆಂಡ್ನಾಗ ಬರ್ತದೆ ಅನ್ನೋದು ಹೆಂಗಂದ್ರೆ, ನನ್ನ ಹತ್ರ ಎನರ್ಜಿ ಐತಿ. ನನ್ನ ಹತ್ರ ಅಷ್ಟು ಇದೈತಿ, ಉತ್ಸವ ಐತಿ. ಎದಕ್ಕೈತಿ? ನನ್ನ ಹತ್ರ ಆರೋಗ್ಯ ಇರೋದಕ್ಕೆ ಇದೆಲ್ಲ. ನಾ ಸಂಪತ್ತು ಬಂಗಾರ ಕೇಳಿದ್ರೆ ಬಂದು ಇಲ್ಲ, ಇದನ್ನೆಲ್ಲ ಕೇಳಕತ್ತೀರಿ. ಅದು ಆಸ್ತಿ ಬಂಗಾರ ಒಡವಿದ್ರೆ ನಾನು ತೋರ್ಸೋದಿಲ್ಲ, ನೀವು ಅದನ್ನ ಬಿಡ್ತಿದ್ದಿಲ್ಲ. ನೋಡಿದ್ರ ನೀವು ತೋರಿಸ್ತಿರಲ್ಲ, ತೋರಿಸಿದ್ರೆ ನಾ ಬಿಡ್ತಿದ್ದಿರಲ್ಲ. ಇದನ್ನ ಯಾರು ಇದನ್ನ ಕಸ್ಕೊಂಡು ಹೋಗಕ್ಕಾಗಿಲ್ಲ, ಇದನ್ನ ಕಸ್ಕೊಂಡು ಹೋಗಕ್ಕಾಗಿಲ್ಲ. ಇದನ್ನ ಮುಂದೆ ಇನ್ನೊಬ್ರಿಗೆ ನೀವು ಅವ್ರು ಅಲ್ಲಿ ತಿಳಿದ್ರೆ ಮಾಡಲಿ, ಇಲ್ಲದ್ರೆ ಹೋಗಲಿ. ಮುಂದಿನ ಪೀಳಿಗೆಗೆ ಅಮೂಲ್ಯವಾದ ವಸ್ತು ಒಂದರೆ ಒಂದು ನೀರು, ಒಂದು ಭೂಮಿ. ನಮ್ಮ ಮನಸ್ಸು ಸುದ್ದಿದ್ರೆ ಮಣ್ಣು ಸುದ್ದಿ ಇರ್ತತ್ತ, ಮಣ್ಣು ಸುದ್ದಿಲ್ಲದ್ರೆ ಮನಸ್ಸು ಹಾಳಾಗಿರ್ತತ್ತ. ಏನ್ ನೋಡ, ಈ ಪೀಳಿಗೆಗೆ ಬೆಳಿಬೇಕು ಅಂತವ್ರಿಗೆ ತಲುಪಬೇಕಿದೆ. ಹೌದಲ್ಲ? ಹೌದೌದು. ಯಾಕಂದ್ರೆ ನಮ್ಮದು ಮನಸ್ಸು ಫಸ್ಟ್ ಹಾಳು ಮಾಡಿರೋದ ನಾವು ಮನಸ್ಸು, ಅದರಿಂದ ನಮ್ಮ ಮಣ್ಣು ಹಾಳಾಗಿರೋದು. ಫರ್ಟಿಲೈಸರ್ ಬೆಳೆಸಿ ಅಂದಾಗ ಮಾತ್ರ ನಾವು ಅಲ್ಲಿ ಆಗಿರೋದ ಹಾಳು. ಇನ್ನು ನೋಡಂದ್ರೆ ಇದು ಈ ಪೀಳಿಗೆಲ್ಲ, ಈ ಪೀಳಿಗೆಯಿಂದ ಇವ್ರಿಗೆ ಬರ್ತಕ್ಕಂಥ ಮಕ್ಕಳಿಗೆ ಮಕ್ಕಳಾಗೋದಿಲ್ಲ. ಇದು ಹಿಂಗೆ ಹೋತಂದ್ರೆ ಗಟ್ಟಿಯಾಗಿ ಬರ್ಕೊಡ್ತೀನಿ.
ಆಗೋದಿಲ್ಲ ಆಗೋದಿಲ್ಲ ಏನು ಶಾಕಿಂಗ್ ಹೇಳ್ಬಿಟ್ರಿ ಸಾಧ್ಯನೇ ಇಲ್ಲ. ಹಾಂ ಯಾಕಂದ್ರೆ ಇದು ಫರ್ಟಿಲೈಸರ್ ಬೆಳೆಸಿ ಏನು ಮಾಡೈತಿ, ಏನಾಗೈತ್ರಿ ಈಗ ಹಾಂ ಸರ್ವನಾಶ ಆಗತೈತಿ. ವೀರ್ಯಾಣ್ಯ ನೀರು ಹುಟ್ಟೋದಿಲ್ಲ, ಅವ್ರ ಹತ್ರ ಎನರ್ಜಿ ಇಲ್ಲ, ನೈಟ್ರೋಜನ್ ಇಲ್ಲ, ಎಲ್ಲಿ ಬರ್ತೈತಿ ವೀರ್ಯಾಣ್ಯ ಎಲ್ಲಿ ಬರ್ತೈತಿ ಹೇಳ್ರಿ? ಪೌಷ್ಟಿಕಾರ ಇಲ್ಲ 25 ಬ್ಯಾಗ್ ಹೇಳಲ್ಲ ಅವರಿಗೆ. ನಾನು ಎತ್ಕೊಂಡ್ಬಿಡ್ತೀನಿ ಈಗ 35-50 kg ಹೊತ್ಕೊಂಡ್ಬಿಡ್ತೀನಿ ಹೊತ್ಕೊಂಡ್ರೆ ಅವ್ರು ಯಾಕೆ ತಗಲ್ಲ? ಇಲ್ಲಲ್ಲ ಹತ್ರ ಅವ್ರ ಹತ್ರ ಊಟದ ಆಹಾರ ಸರಿ ಇಲ್ಲ. ಅಡಕಲ್ ಗಡಿಗೆ ನೀರು, ಅರಿವೇನ ಅಕ್ಕಡಿ ಕಾಳು ಹಾಗ್ಯದ ಜೋಳ ಎಲ್ಲೈತಿ? ನಶಿಸಿ ಹೋಗ್ಯದ. ಅಂದಾಗ ಎಲ್ಲಿ ಬಾ ಅಂದ್ರೆ ಬರ್ತೈತಿ? ಖರೆ 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 ಅಂದಾಗ ಮಾತ್ರ ಅದಕ್ಕೆ ನಾನು ಏನು ಬೇಡ, ಇದಿಷ್ಟು ಮಾಡಿದ್ರೆ ಲಾಭ ಏನು ಬೇಕಾಗಿಲ್ಲ ನನಗೆ ಆರೋಗ್ಯ ಬೇಕು. ಒಪ್ಪತ್ತ ಊಟ ಮಾಡೋಣ ಆದ್ರೆ ನನಗೆ ಆರೋಗ್ಯ ಇರಲಿ. 3 ಒಪ್ಪತ್ತು ಊಟ ಮಾಡೋಣ, 100 ದವಾಖಾನೆಗೆ ಹೋಗಿ ಬಂದ್ರೆ ಬೇಡ ನನಗೆ. 3 ಒಪ್ಪತ್ತು ಊಟ ಮಾಡಿ 100 ದವಾಖಾನೆಗೆ ಅಡ್ಡಾಡೋದು ಬೇಡ. ಒಂದೇ ಒಪ್ಪತ್ತು ಊಟ ಮಾಡಿ ಆರಾಮಾಗಿ ಅನ್ನೋದು ನನ್ನ ಉದ್ದೇಶ. ಅದ್ಭುತ ಅದ್ಭುತ. ಭಾಳ ಚಂದ ಹೇಳಿದ್ರಿ. ಬರ್ರಿ ಹಂಗ ಮುಂದೆ. ಎಲ್ಲಿಂದ ಇದು? ಪ್ಯಾಷನ್ ಫುಡ್ಸ್ ಅಂತ ಇದು. ಪ್ಯಾಷನ್ ಫುಡ್ಸ್ ಸರ್ಕಸ್ ಪ್ಯಾಷನ್ ಫುಡ್ಸ್ ಅಂತ ಇದು. ಇದು ಒಂದು ಹಣ್ಣು 4 kg ಬೆಲ್ಲ ಹಾಕಬೇಕು, 2 ಏಲಕ್ಕಿ ಹಾಕಬೇಕು. ಇದನ್ನು ಫುಲ್ ಹೆಚ್ಚಿಬಿಟ್ರೆ 1 ಲೀಟ್ರ್ ಆಗ್ತದೆ ಅದು ರಸ. ನೀರು 4 kg ನೀರು ಹಾಕಿ 250 ಗ್ರಾಮ್ ನೀರು ಹಾಕಿ ಬೆಲ್ಲ ನೆನೆ ಹಾಕ್ಬೇಕು. ಇದನ್ನು 750 ಗ್ರಾಮ್ ನೀರಿನಲ್ಲಿ ತೊಳೆದು ಅಡಿಕೆ ಮೇಕ ಮಾಡ್ಬೇಕು. ಅಂದರೆ ಕಿವುಚ್ಬೇಕು ಅದನ್ನು. ಅದು ಬೀಜದ ಮೇಲೆ ಸ್ಲರಿ ಇರ್ತೈತಲ್ಲ, ಆ ಸ್ಲರಿ ಹೋಗೋ ಮಟ್ಟ ತೊಳಿಬೇಕು ನಾವು 750 ಗ್ರಾಮ್ ನೀರಿನಾಗ. ಇದು 750 ಗ್ರಾಮ್ ನೀರಿನಾಗ ಬೆಲ್ಲ ಹಾಕಬೇಕು. ಇದನ್ನು ಹಾಕಿ ಕುಡ್ದು ಅಸಿಡ್ಡು, ಗ್ಯಾಸ್ಟ್ರಿಕ್ಕು, ಮಲಬದ್ಧತೆ, ಮೂಲವಾದಿ ಎಲ್ಲ ಆರಾಮಾಗಿ ಹೋಗುತ್ತೆ. ಅಂತ ಅದ್ಭುತವಾದ ಇದು ಶಕ್ತಿ ಐತಿ ಇದರಲ್ಲಿ. ಒಂದು ಹಣ್ಣು 20 ರೂಪಾಯಿ ಮಾರ್ತೀನಿ ನಾನು ಇದನ್ನ. 1 ಲೀಟ್ರ್ ಯಾರಿಗಾರು ಮಾಡಿ ಕೊಟ್ಟರು ಆರಾಮ. ನಾನು ಉಂಡು ಇನ್ನೊಬ್ರಿಗೆ ಕೊಡವ ನಾನು. 1 ಲೀಟ್ರಿಗೆ ಎಷ್ಟಾಯ್ತು? ಅದ್ಭುತ ಆಗ್ತೈತಿ. ಆ 750 ಮಿಲಿನೇ ಯಾಕೆ ತಗೋಬೇಕು ಅಂದರೆ 1 ಲೀಟ್ರ್ ಮಾಡ್ಬೇಕು. ಒಂದು ಹಣ್ಣು ಮಾತ್ರ 1 ಲೀಟ್ರ್ ಆಗ್ತೈತಿ. ಹಂಗೆ ಲೆಕ್ಕಾಚಾರದಲ್ಲಿ ಒಳ್ಳೆ ಅದ್ಭುತ ಆಗ್ತೈತೆ ಅಂತ ನನ್ನ ಉದ್ದೇಶ. ಇದನ್ನ ಬಂದವ್ರಿಗೆಲ್ಲ ಇಲ್ಲಿ ಆಯ್ತು. ಇದು ಎಲ್ಲ ಯಾಕೆ ಇಲ್ಲಿ ಕಟ್ಟೆಗೆ ಯಾಕೆ ಯಾಕೆ ಕಟ್ಟೆಗೆ ಇವು ಯಾಕೆ ಇಲ್ಲಿ ಕಟ್ಟೆಗೆ ಹಿಂಗೆ ಗೊತ್ತಿಲ್ಲ. ಇಷ್ಟು ಮಾಡೋದು ಬೆಳಿಗ್ಗೆ ಇಷ್ಟು ವರ್ಷ ಅದು. ನಾನಾಗಲ್ಲಿ ಎದ್ದು ಬಂದೀಗ ಎಷ್ಟು ಗಂಟೆಗೆ? 5 ಗಂಟೆಗೆ ಎದ್ದು ಬಂದೆ. ರಾತ್ರಿ ಹೊರಗಡೆ ಹೋಗಿ ಬಂದೆ. ಇಷ್ಟು ಮಾಡ್ತೀನಿ. ಅಳಿಗಾರ್ತಲ್ಲ, ಬೀಳಂಗಿಲ್ಲ. ಅಷ್ಟು ಗಟ್ಟಿ ಮುಟ್ಟು, ಬ್ಯಾನ್ ಇಲ್ಲ, ರೋಗ ಇಲ್ಲ, ಹುಳ ಇಲ್ಲ, ಏನಿಲ್ಲ. ಮತ್ತೆ ಇವ್ರ ಕಂಪನಿಯವ್ರು ಕೋಟ್ಯಾನ್ಗಟ್ಲೆ ಯಾಕೆ ನಮ್ದು ಅದನ್ನ ಉಜ್ರಿ ಇದನ್ನ ಉಪ್ಪು ಬಿಸ್ನೆಸ್ ಹೊಂಟದ ಜಗತ್ತ. ರೊಕ್ಕ ಮಾಡ್ಕೋದು, ರೊಕ್ಕ ರೊಕ್ಕ ರೊಕ್ಕ. ಆರೋಗ್ಯ ಅಂತ ಹೇಳಿಲ್ಲ ಮೊದಲಿಗೆ. ಇದು ನನ್ನ ಹತ್ರ ಐತಿ, ಯಾರ ಹತ್ರ ಇಲ್ಲ. ನಾವು ಹೋಗೋದಿಲ್ಲ, ಅವನು ಉದ್ಧಾರ ಮಾಡಕತ್ತೀವಿ. ಇದೆ ನೋಡು, ಇದ್ರ ಹೋಗ್ತ ಅದನ್ನು ಸ್ವಹಾನ, ಅದನ್ನು ಒಂದು ಆಹಾರದ ಮುಖಾಂತರ ನಮಗೆ ಅದು ಒಂದು ಔಷಧಿ. ಒಂದಿನ ಇದು, ಒಂದಿನ ಬಿಲ್ಪತ್ರಿ, ಒಂದಿನ ಇದು ಉತ್ತರಾಣಿ ಕಡ್ಡಿ, ಒಂದಿನ ನೀರ್ಲೆ ಎಲೆ ಕಡ್ಡಿ, ಒಂದಿನ ಬೇವಿನ ಕಡ್ಡಿ, ಒಂದಿನ ಕರಿಬೇವಿನ ಕಡ್ಡಿ. ದಿವಸ ಒಂದು ಸ್ವಾಹ 7 ವಾರ. ಯಾಕೆ 1 ವಾರ ಅಂತ ಕರಿಬೇಕಾಯ್ತು? ಸೋಮವಾರ ಅಂತ ನೀವೇ ಕಟ್ಕೊಂಡು 7 ವಾರನ. ಅದಕ್ಕಾದ್ರೆ ವಾರ ಬೇಕು, 12 ಗಂಟೆನೂ ಬೇಕು. ಇವಾಗ 4 ಗಂಟೆ ಆಯ್ತು, ಅವಾಗ 5 ಗಂಟೆ ಆಯ್ತು. ಇವು ಯಾಕೆ? ಇವೆಲ್ಲ ಇವು ಕರೆಕ್ಟ್ ಅದಾವ, ಅದ್ರ ಜೊತೆ ಮಾಡೋದಿಲ್ಲ ನಾವು. ನಮ್ಮದನ್ನ ತಗೊಂಡು ನಮಗ ಮಾರಿದ್ರು ಹಳ್ಳಿ. ನಮ್ದೇ ಹೆಸರು ಬೇರೆ. ಅದು ಇದು ಕೃಷ್ಣ ತುಳಸಿ. ಇದನ್ನ ಇಷ್ಟೇ ತಗೋ, ಇಷ್ಟು ಬೆಲ್ಲ ಹಾಕು, ಒಂದು ಸ್ವಲ್ಪ ನಿಂಬೆಲಿ ತಗೋ, ಕಸ ಮಾಡ್ಕೊಂಡು ಕುಡಿ. ಅವ್ನು ಚಾಪುಡಿ ಹಾಕಬೇಕು, ಅವನಿಂದ ಸಂತಾನೋತ್ಪತ್ತಿ ಕಮ್ಮಿ ಆಗತ್ತೆ. ಅದಕ್ಕೆ ಬ್ರಿಟಿಷರು ಅವ್ರು ಹೇಳಿದ್ರು, ಭಾರತದಲ್ಲಿ ಜಾಸ್ತಿ ಆಗತ್ತ, ಅವ್ರಿಗೆ ಚಾಪುಡಿ ಮಾಡಿ ಕೊಟ್ಬಿಡೋಣ. ಅದಕ್ಕೆ ಅಲ್ಲಿ ವೀರ್ಯಾಣು ಕಮ್ಮಿ ಆಗ್ತತ್ತ, ಸಂತಾನ ಕಮ್ಮಿ ಆಗತ್ತ, ಮತ್ತೆ ನಮ್ಮದು ಜಾಸ್ತಿ ಆಗತ್ತ. ನಾವು ಆಪರೇಷನ್ ಮಾಡ್ಸೋದು ಬೇಕಾಗಿಲ್ಲ, ನಮ್ದು ಜಾಸ್ತಿ ಆಗಲಿ, ಅವ್ರದ್ದು ಕಮ್ಮಿ ಆಗಲಿ ಅಂತ ವಿಚಾರ ಮಾಡಿ ಹೇಳಿದ್ರು ಅವರು. ಅಂದಕ್ಕೆ ಇವ್ರಿಗೆ ತಿಳಿಲಿಲ್ಲ ಅದು. ಬೆಳಗ್ಗೆ ಟೀ, ಮಧ್ಯಾಹ್ನ ಡ್ರಿಂಕ್ಸ್, ಅಪಂಸಿಕ. ನಾವು ಬರೀ ಯುದ್ಧ ಮಾಡಿ ದೇಶನ ಹಾಳು ಮಾಡ್ತಾರಂತ ಮಾಡಿದ್ವಿ, ಇಂಥವು ಮಾಡ್ಯಾರ. ಹೌದು.
ಇವಷ್ಟು ಬ್ರಿಟಿಷ್ ಇರ್ತದೆ ಅದನ್ನೆಲ್ಲ ಹಾಳು ಮಾಡಿರೋದಲ್ಲ ಅವ್ರದ್ದು. ಹಾಂ ಟೆಸ್ಟಿಂಗ್ ಪೌಡರ್ ಅಂತ ಬರ್ತಲ್ಲ, ಹಾಂ ಎಲ್ಲ ಅಡಿಗೆ ಹಾಕ್ತಾರಲ್ಲ, ಅದು ಏನದು ಮತ್ತೆ ನಮ್ಮನ್ನೆಲ್ಲ ದೇಹನ ಒಳಗೆಲ್ಲ ಉಳುಕ್ ಬಿಡ್ಸಕ್ಕಂಥ ಟೆಸ್ಟಿಂಗ್ ಪೌಡರ್ ಅದು. ಈಗ ಇದನ್ನ ಮಾಡಿದರೆ ಇದು ಒಳ್ಳೆ ಅದ್ಭುತವಾದ ಒಳ್ಳೆ ಟಾನಿಕ್, ಹಾಂ ಒಳ್ಳೆ ಆರ್ಗ್ಯಾನಿಕ್, ಒಳ್ಳೆ ಕಷಾಯ. ಇಂಥದ್ದು ಬಿಟ್ಟು ನಾವೆಲ್ಲ ಎದ್ಕೋ ಒಂದು ಹೋಗ್ಬಿಟ್ಟಿವಲ್ಲ ಸರ. ತಪ್ಪು. ನಾನು ಹೇಳಿದ್ರಪ್ಪ ಅಂದ್ರೆ ಇದನ್ನು ಬೇಕಾದ್ರೆ ನಾನು ಕನ್ನೇರ ಮಠ ಸ್ವಾಮಿಗೆ ಹೋಗಿ ವಿಚಾರ ಮಾಡಿರಿ. ನಾನು ಹೇಳಿದ್ದು ಸುಳ್ಳು ಅಂದ್ರೆ ನಾನು ಹೇಳೋದೇ ಬಿಟ್ಬಿಡ್ತೀನಿ, ನೀನು ಬೆಳೆಸೋದಿಲ್ಲ. ಹಾಂ ಓಹೋ ಈ ತುಳಸಿಯಲ್ಲೇ ಅಷ್ಟು ಮಹತ್ವ ಇದೆ. ಅಷ್ಟೈತಿ. ಇದು ಕೃಷ್ಣ, ಇದು ರಾಮ. ಹಾಂ ಇದೇನು ಗೊತ್ತಾ? ಹಾಂ ಇಲ್ಲ ಸುವರ್ಣಗಡ್ಡಿ. ಹಾಂ ಅದನ್ನು ಚಟ್ನಿ ಮಾಡ್ಕೊಂಡು ತಿಂದ್ರೆ ಅದ್ಭುತವಾದ ಒಳ್ಳೆ ಡೈಟ್ರೇಷನ್ ಆಗಂತ ಎಲ್ಲ ಅದ್ಭುತವಾದ. ಇಲ್ಲೆಲ್ಲ ಕಟ್ಟಾಗೆ ನೋಡು. ಇಷ್ಟೇ. ಇದನ್ನೇ ಮಾಡೋದು? ಇದನ್ನು ಚಿಕ್ಕದ, ಇದು ಉತ್ತರಾಣಿ. ಇದು ಚಿಕ್ಕದ ಉತ್ತರಾಣಿ. ಇದು ಉತ್ತರಾಣಿ. ಹಾಂ ಇದನ್ನು ಚಿಕ್ಕದ. ಹಾಂ ಇಷ್ಟೇ, ಏನೇನಿಲ್ಲ. ಒಂದೇನದು ಬಾಯಿ ಮಾಡ್ಕೊಂತ ನಾವು ಪೈಪ್ ಹಿಡ್ಕೊಂತಾನ ಕೆಲಸನ ಆಗ್ತೈತೆ, ನಂದು ವಾಕನ್ ಆಗ್ತೈತಿ. ಹಾಂ ಹಾಂ ಎಲ್ಲ ಆರಾಮಾಗ್ತೈತಿ. ಇಷ್ಟು ಕಂತಿದ್ರೆ ಅದು ಇದನ್ನೆಲ್ಲ ಬಗೆಯೋದು. ಇದು 3ನೇ ದಿನದ್ದು. ಇದು 3ನೇ ದಿನದ್ದು. ಇದು ಈ ಹೊತ್ತು ತಿಕ್ಕುವ ಎಷ್ಟು ಅದಾವಲ್ಲ ನೀವು? ಹಾಂ ಹಾಂ 7 ವಾರ ಅದಾವ, 7 ದಿನ ಅದಾವ. ಹಾಂ ಮತ್ತೆ ಮತ್ತೆ ಅಲ್ಲಿಗೆ ಬರ್ಬೇಕಲ್ಲ. ಹಾಂ ಮೊದಲನೇ ದಿವಸಕ್ಕೆ ಅಲ್ಲಿಗೆ ಬರ್ಬೇಕು. ಹಾಂ ಈ ಹಲ್ಲಿಗೆ ಇಷ್ಟ ಆದ್ರೆ ಇನ್ನು ಉಳಿದದ್ದು ಎಲ್ಲವಕ್ಕೂ ಅದಾವ ಇಲ್ಲಿ? ಎಲ್ಲದಕ್ಕೂ ಐತಿ, ಎಲ್ಲದಕ್ಕೂ ಐತಿ. ಹೌದಾ? ಅವು ಅಯ್ಯೋ ತೋರಿಸ್ಬಿಡ್ರಪ್ಪ ಹಂಗಾರೆ ಗೊತ್ತಾರ ಅಲ್ಲಿ. ಆಯ್ತು. ಇದು ಮಾವಿನ ಇದು ಮಾವಿನ ಎಲೆನ ಐತಲ್ಲ, ಒಳ್ಳೆ ಸ್ಟ್ರಾಂಗ್. ಇದು ಇದನ್ನು ಕೂಡ ತಿಕ್ಬೋದು. ಮಾವಿನ ಎಲೆನ? ಏನದು ಅಲ್ಲ, ಇದರಲ್ಲಿ ಇದ್ದೀನಿ ನೈಟ್ರೋಜನ್. ಇದನ್ನು ತಿಕ್ಬೋದು ನಾವು. ಒಟ್ಟ ಯಾವುದಂದ್ರೆ ಒಳ್ಳೆ ಹೆಲ್ತ್ ಎಲ್ಲ ಅದಾವ. ಅಂದ್ರೆ ಹಣ್ಣು ಅಷ್ಟ ತಿನ್ಬೇಕು, ಮಾವಿನ ಎಲೆ ಏನು ಮುಟ್ಟಬಾರ್ದನಾರ ನೀವು. ಮತ್ತು ನಮ್ಮ ಮಾವಿನ ಹಣ್ಣಿನಲ್ಲಿ ಕೊಬ್ಬಿದೆ, ಇದರಲ್ಲಿ ಕೊಬ್ಬಿದೆ. ಪುಣ್ಯ ಮಾಡ್ಯಾವ ಬಿಡ್ರಪ್ಪ ನಿಮ್ಮ ಹಲ್ಲು. ನಮ್ಮ ಈ ಪುಣ್ಯ ಮಾಡ್ಯಾವ ನಿಮ್ಮ ಹಲ್ಲು ಅಂದೆ. ಬನ್ನಿ. ಹಾಂ ಇಷ್ಟೆಲ್ಲ ಇದಕ್ಕೆ ನೈಸರ್ಗಿಕ ಜೇನು ಗಡಿಯಾಗ ಮಾಪಸ್ ಗಡಿಗಿಲ್ಲ. ತುಪ್ಪ ಬರ್ತಾ ಎಷ್ಟು? 3 ತಿಂಗಳಿಗೆ 1 ಲೀಟ್ರ್. 3 ತಿಂಗಳಿಗೆ 1 ಲೀಟ್ರ್. ಇದ ಸಾಕ್ಷಿ ಇಲ್ಲಿ ಇದೆ. ಇದರಿಂದ ಅದು ಪರಾಗ ತಂದು ಇದು ಅದಕ್ಕೆ ಮುಡ್ಸತ್ತ, ಅದು ಇದು ಮುಡ್ಸತ್ತಲ್ಲ, ಅದ್ಭುತವಾದ ಇದೇ ಪರಾಗದಿಂದ ನಾನು ಇಡೀ ಜಗತ್ತಿನ ಜೇನಿಲ್ಲದೆ ನಾವು ಉಳಿಯಂಗೆ ಇಲ್ಲ. ಜೇನು ಇರ್ಲಿದ್ರೆ ಉಳಿಯಂಗೆ ಇಲ್ಲ. ನಾವು ಯಾವಕ್ಕೂ ಪೌಡರ್ ಕೊಡೋದಿಲ್ಲ. ಜೇನಿದೆ ಅಂದ್ರೆ ಇಲ್ಲಿ ಆರೋಗ್ಯಕರವಾದ ವಾತಾವರಣ ಇದೆ ಅಂತ ತಿಳ್ಕೊಂಡ್ಬೇಕು ಅಷ್ಟೇ ನಾವು. ಯಾರ ಏನ್ ಹೇಳಕ್ ಬಂದ್ರ ಪುರಾಣ, ನೀ ಅದೆಲ್ಲ ಹೇಳ್ಬೇಡಪ್ಪ, ಜೇನ್ ಐತನ್ ನಿಮ್ಮ ಇದ್ರಾಗ, ಅದನ್ನ ತೋರ್ಸು, ನಿಂದೆಲ್ಲ ಆರೋಗ್ಯ ಗೊತ್ತೈತಿ ಅಂತ ಹೇಳಿ ಅಕ್ಕ. ಇದೇ ನಂದು MBBS ಡಾಕ್ಟ್ರ್ ಇವರೇ. ಈಗ MBBS ಡಾಕ್ಟರ್ ಇವರೇ ಪಾಸ್ ಮಾಡ್ಯಾರ. ಅವ್ರು ಪಾಸ್ ಮಾಡ್ಯಾರ. ಅವರು ಇಲ್ಲೇನಿಲ್ಲ ಬರ್ರಿ ನೀವು ಅಂತ ಬಸಪ್ಪನ ಮನೆ ಹತ್ರ. ಅದ್ಭುತ. ಬಿಡಿಲ್ಲ ಇದು. ಇದನ್ನ ಏನಂತಾರ ನೋಡಿ ಎಷ್ಟು ಚಂದ. ಇದು ದೊಡ್ಡಪತ್ರಿ. ದೊಡ್ಡಪತ್ರಿ. ಓಕೆ. ಇದು ಘಮ ಘಮ ಇದು ಸ್ಮೆಲ್ ಬರ್ತದೆ. ಚಟ್ನಿ ಬರ್ತದೆ. ಬಡೆ ಸೊಪ್ಪು. ಬಡೆ ಸೊಪ್ಪು ಚಟ್ನಿ ಬಾರಿ ಚಟ್ನಿಗೆ. ಓಕೆ. ಇದೆಲ್ಲ ಗಿಡಕ್ಕೆ ನುಗ್ಗಿದ ಮೇಲೆ ಅಲ್ಲಿ ಮನೆ ಮುಂದೆ ಐತಲ್ಲ, ಇದು ನೇರಳೆಗಡ್ಡೆ, ಇದು ಸುವರ್ಣಗಡ್ಡೆ. ತಿನ್ಬೇಡ, ಇದು ತಿನ್ಬೇಡ. ಇದು ಏನಿದು ಪನ್ನೀರ್. ಆಹಾರದಲ್ಲಿ ಅಲ್ಲ, ಪನ್ನೀರ್ ಇದ್ರೆ ಮಾಡ್ತಾರೆ, ಇದ್ರೆ ಹಾಲನ್ನೇ ಮಾಡ್ತಾರೆ. ಇಲ್ಲ ಪನ್ನೀರ್. ಇದು ಪನ್ನೀರ್ ಅಂದ್ರೆ ಇದನ್ನ ಗೊತ್ತಾ? ಇದು ಹಾರಕ್ಕೆ ಇದು ಚೆಂಡಿನ ಹಾರ, ಕನಕಾಂಬರಿ ಹಾರ, ಈ ಮದುಮಕ್ಕಳಿಗೆ ನೋಡ್ರಿ ಸೆಂಟ್ ಹೊಡ್ಕೋದು ಬೇಕಾಗಿಲ್ಲ. ಅಷ್ಟು ಸುಗಂಧ ರಾಜ್ಯದಾಗ ಎಷ್ಟು ಸ್ಮೆಲ್ ಐತಿ. ಘಮ ಘಮ ಮದುಮಗ ಅನ್ನಕ್ಕಂತ ಹೇಳೋದು, ಮುಂಜಾನೆ ಮರ್ದಿನ ಹಾಳೋದು. ನಿಮ್ದು ಇದು ಗೊತ್ತಾತ್ ಬಿಡ. ನೀವು ರಾತ್ರಿ ಆದ್ರೆ ಇದು ತಗೊಂತೀರಿ ನೀವು. ಬನ್ನಿ, ಇದನ್ನ ಹಚ್ಕೊಂಡು ಹೋಗ್ಬಿಡ್ತೀರಿ ಅನ್ಸುತ್ತೆ. ಹೌದಲ್ಲ? ಬನ್ನಿ. ನೀವು ಕಳ್ಳನಾಗಿ ನಗ್ತೀರಪ್ಪ. ಸೂಪರ್. ನೀವು ಸೂಪರ್ ಸ್ಟಾರ್ ಆಯ್ತಾ? ಮತ್ತೆ ಇಲ್ಲೇ ಕಂಡು ಹಿಡ್ಕೊಂಡ್ಬಿಟ್ರಿ. ಅರಿಶಿನ, ಬಿಲ್ವಪತ್ರಿ. ಅದು ಮರಗೆಣಸು. ಇದು ಎಲ್ಲಿಂದ ತಂದ್ರಿ ಇವನ್ನೆಲ್ಲ? ಹಾಗೆ ಓದಲ್ಲಿ. ಹಾಕಿ ಚೂರ ಕೈಗೆ
ಇದಕ್ಕಂತಾರೆ ಎರೆಹುಳ, ಇದಕ್ಕೆ ಸಾವಯವ ಅಂತಾರ. ಈ ಕಲರ್ ನೋಡ್ರಿ ಏನು ನೋಡ್ರಿ, ಭಗವಂತ ಏನೆಲ್ಲ ಕೊಟ್ಟನಪ್ಪ ನಮ್ಗೆ. ಅದನ್ನ ಬಿಟ್ಟಿವಪ್ಪ, ಹೊಂಟಿವಪ್ಪ. ಏನೇನ್ ಹಾಕಿರಿ ಇದಕ್ಕ? ಏನಿಲ್ಲ, ಇದನ್ನ ಹೇಳ್ಬೇಕು ಗುಟ್ಟು ನಾವು ರೈತರಿಗೀಗ. ಹಿಂಗ ಮಣ್ಣು ಆಗ್ಬೇಕಂದ್ರ ಇದು ನನಗನ್ಸುತ್ತಾ ಬಂಗಾರಕ್ಕಿಂತ ಅದ್ಭುತವಾದ ಅಮೂಲ್ಯವಾದ್ದು ಇದು. ಹೆಸ್ ಚಿನ್ನ ಚಿನ್ನ ಚಿನ್ನ. ಏನ್ ಹಾಕಿರಿ ಇದಕ್ಕೆ? ಪ್ರಕಾಶದು, ಪ್ರಕಾಶಿ ಚೆನ್ನಾಗಿ ಸೌದೆ ಕಟ್ಟಿಗೆ ಎಲ್ಲ ತಂದು ಹಾಕೋದು, ಸಗಣಿ ರಾಡಿ ಮಾಡಿ ಹಾಕಬೇಕು. ಇಂಥವೆಲ್ಲ ನೆರಳು ಮಾಡಬೇಕು, ತಾನೇ ಉತ್ಪತ್ತಿ ಆಗ್ತೈತಿ. ಏನೇನೇನಿಲ್ಲ, ಶ್ರಮ ಇರೋದಷ್ಟೇ. ನೀರು ಕಲಿಸೋಕ್ಕದಷ್ಟೇ ಶ್ರಮ, ಮತ್ತೇನಿಲ್ಲ. ಏನೇನಿಲ್ಲ ಸರ, ಏನೇನಿಲ್ಲ ರೀ. ನೀರು, ಎಂಡಿ, ಕಸ ಕಡ್ಡಿ, ಏನು ಹೊಲಕ್ಕೆ ಹಾಕಿರೋದು ಇದ. ನೋಡಿ ಹೆಂಗದ. ಮತ್ತೇನು ಕ್ಯೂ ನಿಂದಿರ್ತಾರಲ್ರಿ, ವೀರ್ಯ ಸಿಗೋಲ್ದು ಬೆಳತಾನ ಹೋಗಿ. ಮತ್ತೆ ದುಡ್ಡು ಮಾಡ್ಕೊಂಡು ಮೊದ್ಲು 3 ದಿನಕ್ಕೆ ಕೊಟ್ಟಕ್ಕಂದು ಇಡ್ಬೇಕನ್ನಾರ ಅವರು. ಅದು ಇಲ್ಲ ಅಂದ್ರೆ ಪ್ರಾಣನ ಹೋಗುತ್ತಂತ ಆಡ್ತಾ ಇದಾರೆ. ಮತ್ತೆ ಹೋಗತ್ತಂತೆ. ಹೆಂಗೆ ಹೋಗುತ್ತೆ ಪ್ರಾಣ? ಹಿಂಗೆ ಹೋಗುತ್ತೆ ಪ್ರಾಣ. ಹಿಂದಕ್ಕೆ ಹೆಂಗೆ ಬೆಳೆದ್ರೆ ನಮ್ಮಪ್ಪ ನಮ್ಮ ಕಾಲ ಕಿತ್ತದು. ಅವ್ರು ಹೆಂಗೆ 120, 150 ವರ್ಷ ಬಾಳಿದ್ರು. ಬಾವಿ ಕಡಿದ್ರು, ಒಡ್ಡು ಕಡಿದ್ರು, ಒಡ್ಡು ಹಾಕಿದ್ರು, ಮಣ್ಣು ಹೊತ್ತರು. ಅವಾಗ ಇದ್ದಿಲ್ಲ, ಇತ್ತ ವೀರ್ಯ. ರಾತ್ರಿ ಹೋಗಿ ಇವರೆಲ್ಲ ಹಾಕಿ ಬಂದು ವೀರ್ಯನ ಅವ್ರಿಗೆ ಯಾಮರ್ಸಿ ರೈತರಿಗೆ ಈ ಮತ್ತೆ ಬೇಡ್ರಿ ಸಾವಯವಕ್ಕೆ ಹೋಗ್ರಿ ಅಂತ ಹೇಳ್ತಿದ್ದಾರೆ. ಮಾಡ್ಸೋರು ಅವ್ರ, ಹೇಳೋರು ಅವ್ರ. ಇವಕ್ಕೆ ಗೊತ್ತಾಗಂಗಿಲ್ಲ. ಏನದು ತೋರಿಸ್ತೀನಿ. ಇದು ಅಮೃತ ಬಳ್ಳಿ. ಅಮೃತ ಬಳ್ಳಿ. ಇದು ಅಮೃತಕ್ಕೆ ಸಮಾನ, ಎಲ್ಲಾ ರೋಗಕ್ಕೂ ಮದ್ದು ಅಮೃತ ಬಳ್ಳಿದು. ಈ ಪ್ಯಾಷನ್ ಫ್ರೂಟ್ಸ್ ಅಂತ ಹೇಳಿದ್ನಲ್ಲ, ಅಗೋಲಿಯೊಳಗೆ ಎಲ್ಲ ಇಡೀ ನಂದು ಏನಂದ್ರೆ ಹೆಜ್ಜೆಜ್ಜಿಗೆ ವನಸ್ಪತಿ. ಇದು ಒಂದು ನೀವು ಮನೆಗೆ ಹೋದು ಇದು ನೆಚ್ಚಿಬಿಟ್ರ ಒಳ್ಳೆ ಅದ್ಭುತ ಹಣ್ಣು. ನೋಡಿ ಎಷ್ಟು ಐತಿ ವೇಟ್. ಇದೊಂದು ಇದು ಎಲ್ಲನೂ ತೋರಿಸ್ಬಿಡ್ತಪ್ಪ ಯಾಕಂತೆ. ಇಲ್ಲ, ಅದು ಹೆಚ್ಚಿಗೆ ಅದು ಸ್ಮೆಲ್ ಬರ್ತಾ, ಇದು ಹಾಳಾಗೈತಿ. ಅದ್ಭುತ ರೀ. ಅಲ್ಲ ಕಟ್ಟದೆ ಬಿಟ್ರಲ್ಲಪ್ಪ. ಇದು ಸಲರಿ ಅದಲ್ಲ, ನಮ್ದು ನಮ್ಮ ದೇಹಕ್ಕೆ ಹೋಗೋದು ಒಳ್ಳೆ ಅದ್ಭುತ. ಇದನ್ನ ನೀವು 750 ml ಹಾಕಿ ತೊಳಿಬೇಕು. ಅದನ್ನ 1/4 kg ಬೆಲ್ಲದಲ್ಲಿ ಕಲಸ್ಬೇಕು. ಒಳ್ಳೆ ನಿಮ್ಗೆ ಇದಾಗ್ತೈತಿ. ಏನಾಗ್ತೈತಿ? ಜ್ಯೂಸ್ ಆಗುತ್ತೆ. ಬೆಲ್ಲ ಹಾಕಿ ಮಾಡಿಬಿಟ್ರೆ ಆಗೋಯ್ತು. ಸ್ಮೆಲ್ ನೋಡಿ, ಏರಿಬಿಡ್ತು ನಿಶ. ನೋಡಿ, ಅದು ಒಟ್ಟು ಮುಷ್ಲು ಬರಲ್ಲ, ಅದು ಬರಲ್ಲ, ಓಪನ್ ಮಾಡಿಂದ ಬರೋದು. ಅಲ್ಲ, ನೀವು ಇನ್ನೊಂದು ಕಂಡು ಹಿಡ್ದಿಲ್ಲ ನೀಗ ಮಂದಿಗೆ. ಈಗ ಪಾಪ ನಾವು ಮುಂದಿನ ಪೀಳಿಗೆಗೆ ಮಕ್ಕಳಾಗಲ್ಲ ಅಂತ ಹೇಳಿದ್ರಲ್ಲ, ಅಂಥವೇನು ಬಂದಿಲ್ಲ. ಐತಲ್ಲ ಅಶ್ವಗಂಧ. ಅಶ್ವಗಂಧ ಐತಿ. ಅದು ತೊಗೊಂಡ್ರೆ ಟ್ಯಾನ್ಸ್ ರೆಡಿ. ಕರೆಕ್ಟಾಗಿ ಮತ್ತೆ ಹುಡುಗರು ನೋಡ್ತಿರ್ತಾರ. ಇಲ್ಲ, ಅದ್ಭುತ ಐತಿ. ಅದನ್ನ ತಗೋಬೇಕು. ಏನು ಮಾಡ್ಬೇಕು? ಗುಟ್ಕ ಬಿಡಬೇಕು, ಸ್ಟಾರ್ ಬಿಡಬೇಕು, ಚಹಾ ಬಿಡಬೇಕು. ಬೆಳಗಿನ ಜಾವ ಮಳಿಗೆ ನಡೆಸಿದ ಕಾಳು ತಿನ್ಬೇಕು 7 ದಿನ. ತೊಗರಿ ಕಾಳು, ಮಡಗಿ ಕಾಳು, ಹೆಸರು ಕಾಳು, ಆಮೇಲೆ ಉಳ್ಳಗಡ್ಡಿ ಕಾಳು, ಹುಳ್ಳಿ ಕಾಳು, ಇಂಥವು 7 ಕಾಳು ತಿಂದು ಅಂಬ್ರೆ ಕಾಳು ಮಳಿಕೆ ನಡೆಸಿದ ತಿನ್ಬೇಕು. ಮುಂಜಾನೆ ಬೆಳಿಗ್ಗೆ 100-150 ಗ್ರಾಮ್ ತಿಂದು ಕಾಸಿ ಇದನ್ನ 1 ಸ್ಪೂನ್ ಹಾಕಬೇಕು. ಇಲ್ಲ ಜೇನುತುಪ್ಪ ತಗೋಬೇಕು ಒಂದು, ಇಲ್ಲಾಂದ್ರೆ ಹಾಕದ ಧಾನ್ಯ ತಗೋಬೇಕು. ನೋಡು, ಸ್ಟ್ರಾಂಗ್ ಅಶ್ವಗಂಧ. ಬರೀ ಗಂಡ್ಮಕ್ಳ ಹೆಣ್ಮಕ್ಳು ಇಬ್ಬರು ತಗೋಬಹುದು. ನಮ್ಮ ಮೊಣಕಾಲು ನೋವು, ಬಾಡಿ, ಕೀಲು, ಸಂದು ಎಲ್ಲದೂ ಆರೋಗ್ಯಕತ್ತ. ಒಳ್ಳೆ ಹೆಲ್ತ್ಗೆ ಒಳ್ಳೆ ಆರಾಮ. ಆಮೇಲೆ ಇದು ಹಸಿ ತಿಂದಂತೂ ಒಳ್ಳೆ ಅದ್ಭುತ. ಮತ್ತು ಅದ್ರಾಗ ಏನಾರ ನಾವು ಅದು ಮಾಡ್ಕೊಂಡು ಇದನ್ನು ಮಾಡ್ಕೊಂಡ್ವಿ. ಎಣ್ಣೆ ಬದುಕು ತಿಂದ್ವಿ. ಸುಡುಗ ಹೆಣ್ಣಿಗೆ ಎಣ್ಣೆಂತೂ ಏನೇನು ಎಣ್ಣೆಗೆ ಏನಿಲ್ಲ. 1 ವಾರ ಸಾಕು. 1 ವಾರ 3 ತಿಂಗಳು ತಿನ್ಬೇಕು. 3 ತಿಂಗಳು ತಿಂದ್ರೆ ಹೌದು. 80 ವರ್ಷದ ಮತ್ತೆ 16 ವರ್ಷಕ್ಕೆ.
ನಡ್ರಿಯಪ್ಪ. ಭಾರಿ ಇದೀರಪ್ಪ ನೀವು. ಎಲ್ಲಿದ ಅಶ್ವಗಂಧ ತೋರಿಸಿದ್ರಿ ಮನ್ಯಾಗ್ ಐತಿ. ಮನೆಗೆ ಐತಿ. ಮನ್ಯಾಗ ತೊಗೊಂಡೋಗಿ ಇಟ್ಬಿಟ್ರಿ ನೀವು. ನಾನು ತರಿಸಿಬಿಡ್ತೀನಿ, ನಾನು ಬೆಳೆದು ತೊಗೊತೀನಿ ಇಲ್ಲೇ ಇದ್ರಾಗ ಅದ್ರ ಬಸ್. ಸುಮ್ಮನೆ ನೀವು ಗಂಡ ಹೆಂಡತಿ ಹಂಗಿರ್ರಿ ಹಿಂಗಿರಿ ಬರೀ ಮಾತನ್ನ ಹೇಳಿದ್ರಿ ಇಂಥವು ಹೇಳ್ಕೊಡ್ಬೇಕು ನೀವು. ಗಂಡ ಹೆಂಡತಿ ಹೆಂಗಿರ್ಬೇಕಂತ ಬರೀ ನಿಮ್ಗೊಂದ ಆದ್ರ ಆತನ ಅದು? ಬರ್ರಿ ಆಯ್ತು ಬರ್ರಿ. ಹಾ ಅದು ಹೆಂಗೆ ಸಾಧ್ಯ?